Hello students, today in this video we will learn about first colligative property, that is relative lowering of vapor pressure, and numerical based on this colligative property. Okay, let us begin with the video. ನೋಡ್ರಿ ಫಸ್ಟ್ colligative property ಯಾವಪ್ಪ ಅಂತಂದ್ರೆ relative lowering of vapor pressure. So before going to relative lowering of vapor pressure ಮತ್ತೊಂದು ಸತಿ recall ಮಾಡೋಣ colligative properties ಅಂದ್ರೆ ಏನ. Okay, colligative properties are the properties of dilute solutions containing non-volatile solute whose properties depends only on the number of solute particles but not on the nature of solute particles. ನೋಡ್ರಿ ಇಲ್ಲಿ colligative properties are applied to dilute solutions containing non-volatile solute and these properties depends on the number of solute particles but not on the nature of solute particles. ಹಂಗಾದ್ರೆ colligative properties ಎದ್ರ ಮೇಲೆ ಡಿಪೆಂಡ್ ಇರ್ತಾವಪ್ಪ ಅಂತಂದ್ರೆ colligative properties depends on number of solute particles but they don't depend on the nature of solute particles. So there are four important colligative properties. First one is relative lowering of vapor pressure, second one is elevation in boiling point, third one is depression in freezing point, and the fourth one is freezing point. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ನಾಲ್ಕು ಕಾಲಿಗೇಟಿವ್ ಪ್ರಾಪರ್ಟೀಸ್ ಒಳಗಡೆ ಮೊದಲನೇ ಕಾಲಿಗೇಟಿವ್ ಪ್ರಾಪರ್ಟಿ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡ ಇದ್ರ ಮೇಲಿನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ಯುವರ್ ಅಪ್ಕಮಿಂಗ್ ಥಿಯರಿ ಎಕ್ಸಾಮಿನೇಷನ್ ಟು ಸಾಲ್ವ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ವೆರಿ ಈಸಿಲಿ. ಓಕೆ, ನಾವು ಈ ನೋಡ್ರಿ ಫಸ್ಟ್ ಒನ್ ಯಾವಪ್ಪ ಅಂತಂದ್ರೆ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ನಾನು ನಿಮ್ಗೆ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮೊದಲ ಇಲ್ಲಿ ಒಂದು ಕಾನ್ಸೆಪ್ಟ್ ತಗೋದನ್ನ. ಲೆಟ್ ಅಸ್ ಟೇಕ್ ಅ ವೊಲಟೈಲ್ ಸಬ್ಸ್ಟೆನ್ಸ್ ಇನ್ ಇಟ್. ಇದ್ರಾಗ ವೊಲಟೈಲ್ ಸಬ್ಸ್ಟೆನ್ಸ್ ತೊಗೊಂಡಿ ನಿಮಗೆ ಗೊತ್ತಿರಬೇಕಾ, ವೊಲಟೈಲ್ ಸಬ್ಸ್ಟೆನ್ಸ್ ಈಸ್ ನಥಿಂಗ್ ಬಟ್ ದ ಸಬ್ಸ್ಟೆನ್ಸ್ ವಿಚ್ ಈಸಿಲಿ ಎವಾಪರೇಟ್ಸ್. ಸೊ ದಿಸ್ ವೊಲಟೈಲ್ ಸಬ್ಸ್ಟೆನ್ಸ್ ಇಟ್ ಈಸಿಲಿ ಎವಾಪರೇಟ್ಸ್ ಆ್ಯಂಡ್ ಇಟ್ಸ್ ವೇಪರ್ ಪ್ರೆಷರ್ ಈಸ್ ಯೂಸ್ವಲಿ ಹೈ. ಈ ವೊಲಟೈಲ್ ಸಬ್ಸ್ಟೆನ್ಸ್ ವೇಪರ್ ಪ್ರೆಷರ್ ಜಾಸ್ತಿ ಇರ್ತದೆ. ಈಗ ನಾವು ಮತ್ತೊಂದು ಕಂಟೈನರ್ ಒಳಗಡೆ ಏನು ಮಾಡೋಣಪ್ಪ ಅಂತಂದ್ರೆ ಈ ವೊಲಟೈಲ್ ಸಬ್ಸ್ಟೆನ್ಸ್ಗೆ ನಾನ್ ವೊಲಟೈಲ್ ಸೊಲ್ಯೂಟನ್ನು ಆ್ಯಡ್ ಮಾಡೋಣ. ಸೊ ಅಸ್ಯೂಮ್ ದ್ಯಾಟ್ ಇಟ್ ಈಸ್ ಅ ವೊಲಟೈಲ್ ಸಾಲ್ವೆಂಟ್. ಇದ್ಯಾವಪ್ಪ ಅಂತಂದ್ರೆ ವೊಲಟೈಲ್ ಸಾಲ್ವೆಂಟ. ಈ ವೊಲಟೈಲ್ ಸಾಲ್ವೆಂಟ್ಗೆ ನಾವೇನು ಆ್ಯಡ್ ಮಾಡೋಣ ನೋಡ್ರಿ, ಇಲ್ಲಿ ನಾನ್ ವೊಲಟೈಲ್ ಸೊಲ್ಯೂಟನ್ನು ಆ್ಯಡ್ ಮಾಡೋಣ. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಇನ್ ವಿಚ್ ನಾನ್ ವೊಲಟೈಲ್ ಸೊಲ್ಯೂಟ್ ಈಸ್ ಆ್ಯಡೆಡ್. ಸೊ ಈ ರೆಡ್ ಕಲರ್ದು ಏನೈತ್ರಲ್ಲ ಇದೆಲ್ಲ ಯಾವಪ್ಪ ಅಂತಂದ್ರೆ ಸೊಲ್ಯೂಟ್. ಯಾವ ಸೊಲ್ಯೂಟ್ ಅಂತಂದ್ರೆ ನಾನ್ ವೊಲಟೈಲ್ ಸೊಲ್ಯೂಟ್. ಸೊ ವೆನೆವರ್ ವಿ ಆ್ಯಡ್ ನಾನ್ ವೊಲಟೈಲ್ ಸೊಲ್ಯೂಟ್ ಇಂಟು ವೊಲಟೈಲ್ volatile solvent, the vapor pressure of this solution decreases. ಈ ಸೊಲ್ಯೂಷನ್ ಏನು ಕಡಿಮೆ ಆಗ್ತದೆ ಹೇಳ್ರಿ, ವೇಪರ್ ಪ್ರೆಷರ್ ಡಿಕ್ರೀಸ್ ಆಗ್ತದೆ. ಇವಾಗ ನೋಡ್ರಿ ಸಬ್ಸ್ಟೆನ್ಸ್ ವೊಲಟೈಲ್ ಇದ್ದಾಗ ಅದು ಭಾಳ ಈಸಿಲಿ ಎವಾಪ್ರೇಟ್ ಆಗ್ತದೆ. ಎವಾಪ್ರೇಟ್ ಆಯ್ತಪ್ಪ ಅಂದ್ರೆ ಅದ್ರದ್ದು ವೇಪರ್ ಪ್ರೆಷರ್ ಜಾಸ್ತಿ ಆಗ್ತದೆ. ಈಗ ಅದ ವೊಲಟೈಲ್ ಸಬ್ಸ್ಟೆನ್ಸ್ಗೆ ನಾವೇನು ಆ್ಯಡ್ ಮಾಡತ್ತಿದ್ವಿ ರೀ, ನಾನ್ ವೊಲಟೈಲ್ ಸೊಲ್ಯೂಟನ್ನು ಆ್ಯಡ್ ಮಾಡತ್ತಿದ್ವಿ. ಸೊ ವಿ ಆರ್ ಆ್ಯಡಿಂಗ್ ನಾನ್ ವೊಲಟೈಲ್ ಸೊಲ್ಯೂಟ್ ಇಂಟು ವೊಲಟೈಲ್ ಸಾಲ್ವೆಂಟ್. ಸೊ ಈಗ ವೊಲಟೈಲ್ ಸಾಲ್ವೆಂಟಿಗೆ ನಾವು ನಾನ್ ವೊಲಟೈಲ್ ಸೊಲ್ಯೂಟ್ ಹಾಕಿದ್ವಿ ಅಂತ ತಿಳ್ಕೊರಿ. ಈ ನಾನ್ ವೊಲಟೈಲ್ ಸೊಲ್ಯೂಟ್ ಏನು ಮಾಡ್ತವಪ್ಪ ಅಂದ್ರೆ ದೀಸ್ ಬ್ಲಾಕ್ಸ್ ದ ಸರ್ಫೇಸ್, ಈ ಸರ್ಫೇಸನ್ನು ಬ್ಲಾಕ್ ಮಾಡ್ತಾವ. ಸರ್ಫೇಸನ್ನು ಬ್ಲಾಕ್ ಮಾಡಿ ಈ ವೊಲಟೈಲ್ ಸಾಲ್ವೆಂಟ ಎವಾಪ್ರೇಷನ್ ಆಗೋದನ್ನು ಪ್ರಿವೆಂಟ್ ಮಾಡ್ತಾವ, ಸ್ಟಾಪ್ ಮಾಡ್ತಾವ. ಸೊ ಈ ಎವಾಪ್ರೇಷನ್ ಆಗೋದನ್ನು ಸ್ಟಾಪ್ ಮಾಡಿದಪ್ಪ ಅಂತಂದ್ರೆ ಎವಾಪ್ರೇಷನ್ ಕಡಿಮೆ ಆಗ್ತದೆ. ಎವಾಪ್ರೇಷನ್ ಕಡಿಮೆ ಆತಪ್ಪ ಅಂತಂದ್ರೆ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗ್ತದೆ. ಓಕೆ, ಇಲ್ಲಿ ನೋಡಿ ಎಡಿಷನ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್ ಟು ದ ವೊಲಟೈಲ್ ಸಾಲ್ವೆಂಟ್, ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಡಿಕ್ರೀಸಸ್. ಸೊಲ್ಯೂಷನ್ ಏನು ಕಡಿಮೆ ಆಗ್ತದೆ ಹೇಳ್ರಿ, ವೇಪರ್ ಪ್ರೆಷರ್ ಡಿಕ್ರೀಸ್ ಆಗ್ತದೆ. ಓಕೆ, ನಾವು ಕನ್ಸಿಡರ್ P0 A is the vapor pressure of pure solvent. P0 A is the vapor pressure of pure solvent and PA is the vapor pressure of solution. PA is the vapor pressure of solution. ಹಂಗಾರ ಈ ಸಬ್ಸ್ಟೆನ್ಸ್ನ ವೇಪರ್ ಪ್ರೆಷರ್ ಏನಂತ ಕನ್ಸಿಡರ್ ಮಾಡ್ತಾನ, P0 A. ಈ ಸೊಲ್ಯೂಷನ್ ವೇಪರ್ ಪ್ರೆಷರ್ ಏನಂತ ಕನ್ಸಿಡರ್ ಮಾಡೋಣ, PA. ರೈಟ್, ಈಗ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗೈತೆ. ಎಷ್ಟು ಡಿಕ್ರೀಸ್ ಆಗೈತೆ ಅನ್ನೋದು ನಾವು ಯಾವ ಥರ ಕೊಡ್ತೀವಿ ನೋಡ್ರಿ, ದೇರ್ಫೋರ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್. ದೇರ್ಫೋರ್ lowering in vapor pressure, it is taken as delta P. Lowering in vapor pressure is taken as delta P. It will give rise to, it is the difference in the vapor pressure of pure solvent and vapor pressure of solution. ಎಷ್ಟು ವೇಪರ್ ಪ್ರೆಷರ್ ಕಡಿಮೆ ಆಗೈತೆ ಅಂತಂದ್ರೆ ಹೆಂಗೆ ತೆಗಿಬೋದ್ರಿ, ಡಿಫ್ರೆನ್ಸ್ ಇನ್ ದ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್. ಅಂದರೆ ಎಷ್ಟಿತ್ತು
ನಾನ್ ವೊಲಟೈಲ್ ಸೊಲ್ಯೂಟ್ ಹಾಕಿದ ಕೂಡಲೇ ಎಷ್ಟು ವೇಪರ್ ಪ್ರೆಷರ್ ಆಯಿತು, ಇವೆರಡೂದ್ರ ನಡುವಿನ ಡಿಫ್ರೆನ್ಸ್ ನಮ್ಗೇನು ಕೊಡ್ತದೆ ಹೇಳ್ರಿ ಅಲ್ಲಿ, ಲೋವರಿಂಗ್ ಇನ್ ವೇಪರ್ ಪ್ರೆಷರ್ ಕೊಡ್ತದೆ. ಲೆಟ್ ಅಸ್ ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಅಕಾರ್ಡಿಂಗ್ ಟು ರಾಡ್ಸ್ ಲಾ, ನಮಗೆ ಆಲ್ರೆಡಿ ಗೊತ್ತದ ರಾಡ್ಸ್ ಲಾ. ಅಕಾರ್ಡಿಂಗ್ ಟು ರಾಡ್ಸ್ ಲಾ ಏನು ಹೇಳ್ತದಪ್ಪ ಅಂತಂದ್ರೆ, ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಮೋಲ್ ಫ್ರಾಕ್ಷನ್. ಹಂಗಾರೆ ನಾವು ಫಾರ್ಮ್ ಯಾವ ಥರ ಬರಿಬೋದು ರೀ, ಪಾರ್ಷಿಯಲ್ ಪ್ರೆಷರ್ ಆಫ್ ಈಚ್ ಕಾಂಪೋನೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್. ಅದನ್ನ ಸಿಂಪ್ಲಿಫೈ ಮಾಡಿದಾಗ ಪಿ ಎ ಇಸ್ ಈಕ್ವಲ್ ಟು ಪಿ ನಾಟ್ ಎ ಎಕ್ಸ್ ಎ, ಅಥವಾ ಪಿ ಬಿ ಇಸ್ ಈಕ್ವಲ್ ಟು ಪಿ ನಾಟ್ ಬಿ ಎಕ್ಸ್ ಬಿ. ಇಲ್ಲ ಕಾಂಪೋನೆಂಟ್ ಎ ಅಂತ ತಗೊಂಡನಿ. ಹಿಯರ್ ಪಿ ಎ ಈಸ್ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಕಾಂಪೋನೆಂಟ್ ಎ and P naught A is the vapor pressure of component in pure state and XA is the mole fraction of that component. Okay, now let us substitute this term in this equation number 1. Avag equation number 1 ಏನು ಬರ್ತದೆ ನೋಡ್ರಿ, delta P is equal to P naught A as it is minus P A ಜಾಗದಾಗ ಏನು ಬಂತ್ರಿ, P naught A into XA, P naught A into XA. ಇವೆರಡರೊಳಗಡೆ ಕಾಮನ್ ಏನು ಬರ್ತದೆ ನೋಡ್ರಿ, the common term is P naught A. Let us keep P naught A is outside. ಇಲ್ಲಿ ಉಳಿತೇನೆ ನೋಡ್ರಿ, P naught A ಜಾಗದಾಗ 1 minus XA, 1 minus XA. Now we know that the sum of mole fraction of all the components present in solution is always equal to 1. The sum of mole fraction of all the components is always equal to 1 ಅಂತಂದ್ರೆ XA plus XB is equal to 1. XA ಅಂತಂದ್ರೆ mole fraction of solvent, XB ಅಂತಂದ್ರೆ mole fraction of solute. ಈಗ ನಾ ಇದು ಈ ಥರ ಇಕ್ವೇಷನ್ ಟರ್ಮ್ ಮಾಡ್ತೇನೆ ನೋಡ್ರಿ, ಎಕ್ಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಎ ಟರ್ಮನ್ನು ಆ ಸೈಡ್ ತಗೊಳ್ಳೋಣ, ದಿಸ್ ಬಿಕಮ್ಸ್ ಆಸ್ 1 ಮೈನಸ್ ಎಕ್ಸ್ ಎ. ನೋಡ್ರಿ 1 ಮೈನಸ್ ಎಕ್ಸ್ ಎ ಟರ್ಮ್ ಜಾಗದ ನಾವು ಇಲ್ಲಿ ಎಕ್ಸ್ ಬಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದಾ. ನಾವು ದಿಸ್ ಇಕ್ವೇಷನ್ ಬಿಕಮ್ಸ್ ಆಸ್ ಡೆಲ್ಟಾ ಪಿ ಇಸ್ ಈಕ್ವಲ್ ಟು ಪಿ ನಾಟ್ ಎ, 1 ಮೈನಸ್ ಎಕ್ಸ್ ಎ ಬಿಕಮ್ಸ್ ಆಸ್ ಎಕ್ಸ್ ಬಿ. ನೌ ಲೆಟ್ ಟೇಕ್ ದಿಸ್ ಪಿ ನಾಟ್ ಎ ಟರ್ಮ್ ಟು ದಿಸ್ ಎಲ್ ಎಚ್ ಎಸ್ ಸೈಡ್. ಅವಾಗ ಈ ಇಕ್ವೇಷನ್ ಮತ್ತೊಮ್ಮೆ ಏನಾಗ್ತದೆ ನೋಡ್ರಿ, ಡೆಲ್ಟಾ ಪಿ ಡಿವೈಡೆಡ್ ಬೈ ಪಿ ನಾಟ್ ಎ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಬಿ. ಇದು ನಾವು ಈ ವಿ ಒಳಗೂ ಬರೀಬಹುದಾ. ಡೆಲ್ಟಾ ಪಿ ಅಂದ್ರೆ ಏನು ಹೇಳ್ರಿ, ಡೆಲ್ಟಾ ಪಿ ಇಸ್ ನಥಿಂಗ್ ಬಟ್ ಪಿ ನಾಟ್ ಎ ಮೈನಸ್ ಪಿ ಎ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ. ಪಿ ನಾಟ್ ಎ ಡೆಲ್ಟಾ ಪಿ ಅಂತಂದ್ರೆ ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಬಿ. Now the term P naught A minus PA divided by PA is called as relative lowering of vapor pressure. Delta P ಅಂದ್ರೆ ಏನು ಹೇಳ್ರಿ, lowering in vapor pressure, and the term P naught A minus PA divided by P naught A, ಈ term ಅಥವಾ delta P divided by P naught A ಏನಂತ ಕರೀತಾರೆ, relative lowering of vapor pressure. The relative lowering of vapor pressure of a solution containing non-volatile solute is always equal to mole fraction of solute. This is another form of Rod's law. ಇದು ನಿಮ್ಮ ಥಿಯರಿ ಒಳಗೂ ಕೇಳ್ತಾರೆ. ಸ್ಟೇಟ್ ರಾಡ್ಸ್ ಲಾ ಇನ್ ಟರ್ಮ್ಸ್ ಆಫ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕೇಳಿದಾಗ ನೀವೇನು ಬರಿಬೇಕಂತಂದ್ರೆ, ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಎ ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವಾಲಟೈಲ್ ಸೊಲ್ಯೂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದಟ್ ಸೊಲ್ಯೂಟ್. ಓಕೆ ನೋಡ್ರಿ, ಪಿ ನಾಟ್ ಎ ಅಂತಂದ್ರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್, ಪಿ ಎ ಈಸ್ ಕಾಲ್ಡ್ ಆಸ್ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. Lowering in vapor pressure is the difference in the vapor pressure of solvent and vapor pressure of solution. And relative lowering of vapor pressure is nothing but it is a ratio of, illi nodri, it is a ratio of lowering in vapor pressure to the vapor pressure of solvent which is equal to mole fraction of solute. Okay, now so ಇಲ್ಲಿ ನಾವು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲ how to calculate molar mass of solute which is responsible for relative lowering of vapor pressure. molar mass ಅನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಯಾವುದ್ರ ಮೋಲಾರ್ ಮಾಸ್ ಪಾ ಅಂತಂದ್ರೆ, ನಾವಿಲ್ಲಿ ನಾನ್ ವಾಲಟೈಲ್ ಸೊಲ್ಯೂಟನ್ನು ಆ್ಯಡ್ ಮಾಡ್ತಿರಲ್ಲ, ನಾನ್ ವಾಲಟೈಲ್ ಸೊಲ್ಯೂಟನ್ನು ಹಾಕಿದಾಗ ಏನು ವೇಪರ್ ಪ್ರೆಷರ್ ಕಡಿಮೆ ಆಗೈತ್ರಿ, ಆ ನಾನ್ ವಾಲಟೈಲ್ ಸೊಲ್ಯೂಟ್ದ ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈಗ ನೋಡ್ರಿ, ಇದೊಂದು ಫಾರ್ಮುಲಾ ಇರಲಿ ಈಗ. ಸೊ ನಾವು ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್, calculation of molar mass of solute. Molar mass of solute is denoted as MB
ಇಲ್ಲಿ ನಾ ಎಮ್ ಎ ಬರ್ದೆ ಅಂತಂದ್ರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಆಗ್ತದೆ, ಎಮ್ ಬಿ ಅಂತಂದ್ರೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಯೂಸಿಂಗ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಕಾಲಿಗೇಟಿವ್ ಪ್ರಾಪರ್ಟಿ. ಈ ಆರ್ ಎಲ್ ವಿ ಪಿಯನ್ನು ಯೂಸ್ ಮಾಡ್ಕೊಂಡು ನಾವು ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಅಕಾರ್ಡಿಂಗ್ ಟು ಆರ್ ಎಲ್ ವಿ ಪಿ ಫಾರ್ಮುಲಾ ಏನೈತೆ ರೀ, ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಬಿ, ವೇರ್ ಎಕ್ಸ್ ಬಿ ಈಸ್ ಕಾಲ್ಡ್ ಆಸ್ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್. ಇಲ್ಲಿ ಬರ್ದಿರ್ತಾನೆ ನೋಡ್ರಿ, ಎಕ್ಸ್ ಬಿ ಅಂತಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್, mole fraction of solute. So how to calculate mole fraction of solute? Mole fraction of solute is nothing but it is the ratio of number of moles of solute to the number of moles of all the components present in solution. ಅದನ್ನ ಹೆಂಗೆ ಬರಿಬೋದು ನೋಡ್ರಿ, P naught A minus PA divided by P naught A which is equal to XB ಹೆಂಗೆ ಬರಿಬೋದ್ರಿ, number of moles of solute to the ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಒಳಗಡೆ ಸಾಲ್ವೆಂಟು ಇರ್ತದೆ ಮತ್ತು ಸೊಲ್ಯೂಟು ಇರ್ತದೆ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್. ಸೊ ದಿಸ್ ಟರ್ಮ್ ಈಸ್ ನಥಿಂಗ್ ಬಟ್ ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಟ್. ನೌ ಸಿನ್ಸ್ ದೀಸ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಆರ್ ಅಪ್ಲೈಡ್ ಟು ವೆರಿ ಡೈಲ್ಯೂಟ್ ಸೊಲ್ಯೂಷನ್, ಭಾಳ ಡೈಲ್ಯೂಟ್ ಸೊಲ್ಯೂಷನ್ ಅಪ್ಲೈ ಮಾಡಿದಾಗ ಇನ್ ದ ಡಿನಾಮಿನೇಟರ್ ಟರ್ಮ್ ಎನ್ ಎ ಈಸ್ ಗ್ರೇಟರ್ ದ್ಯಾನ್ ಎನ್ ಬಿ ಅಂತಂದ್ರೆ ಡೈಲ್ಯೂಟ್ ಸೊಲ್ಯೂಷನ್ ಇದ್ದಾಗ ಸೊಲ್ಯೂಟದ ಅಮೌಂಟ್ ಭಾಳ ಕಡಿಮೆ ಇರ್ತದೆ. ಸೊ ದಿಸ್ ಎನ್ ಎ ಪ್ಲಸ್ ಎನ್ ಬಿ ಈಸ್ ರೀಪ್ಲೇಸ್ಡ್ ಬೈ ಎನ್ ಎ. ನೌ ದಿಸ್ ಇಕ್ವೇಷನ್ ಬಿಕಮ್ಸ್ ಆಸ್ ನೋಡ್ರಿ, ಇದು ಈ ಟರ್ಮನ್ನು ರೀಪ್ಲೇಸ್ ಮಾಡ್ಬೇಕಾ ಎನ್ ಎಲ್ಲಿ, ಅವಾಗ ಏನಾಗ್ತದೆ ನೋಡ್ರಿ ಇಕ್ವೇಷನ್, ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ ವಿಚ್ ಇಸ್ ಈಕ್ವಲ್ ಟು ಎನ್ ಬಿ ಆಸ್ ಇಟ್ ಈಸ್ ಉಳಿತದ divided by Na plus Nb is replaced by Na. Okay, so here Nb and Na are called as, it is number of moles of solute and Na is number of moles of solvent. So how to calculate number of moles of solute and number of moles of solvent? So number of moles are calculated as given mass divided by its molecular mass. So Na is calculated by the formula mass of solvent divided by molecular or molar mass of solvent. And how to calculate number of moles of solute? Nb is equal to mass of solute divided by molar mass of solute. ಇವೆರಡು ಫಾರ್ಮುಲಾನ ಈ ಇಕ್ವೇಷನ್ ಒಳಗಡೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನು ಬರ್ತದೆ ನೋಡ್ರಿ, ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ, ಸೊ ವಿಚ್ ಇಸ್ ಈಕ್ವಲ್ ಟು ಎನ್ ಬಿ ಅಂದ್ರೆ ಏನು ಹೇಳ್ರಿ, ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಎಮ್ ಬಿ. ಇನ್ನು ಡಿನಾಮಿನೇಟರ್ ಒಳಗಡೆ ಎನ್ ಎ ಐತಲ್ಲ, ಎನ್ ಎ ಜಾಗದಾಗ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾ, ಡಬ್ಲ್ಯೂ ಎ ಡಿವೈಡೆಡ್ ಬೈ ಎಮ್ ಎ ಬರಿಬೇಕಾ, ದಟ್ ಎಮ್ ಎ ಗೋಸ್ ಟು ದ ನ್ಯೂಮರೇಟರ್ ಆಸ್ ಎಮ್ ಎ. Okay, this formula will help us to calculate molar mass of solute which is responsible for relative lowering in vapor pressure. ನಮ್ಮ ಮತ್ತೊಮ್ಮೆ ಟರ್ಮ್ಸ್ ಹೇಳ್ತೇನೆ ನೋಡ್ರಿ, ಪಿ ನಾಟ್ ಎ ಅಂತಂದ್ರೆ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್, ಪ್ಯೂರ್ ಸಾಲ್ವೆಂಟ್. ಪಿ ಎ ಅಂದ್ರೆ ಏನ್ರಿ, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್. ಡಬ್ಲ್ಯೂ ಬಿ ಅಂತಂದ್ರೆ ಮಾಸ್ ಆಫ್ ಸೊಲ್ಯೂಟ್. ಎಮ್ ಬಿ ಅಂತಂದ್ರೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್. ಎಮ್ ಎ ಅಂತಂದ್ರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಡಬ್ಲ್ಯೂ ಎ ಅಂತಂದ್ರೆ ಮಾಸ್ ಆಫ್ ಸಾಲ್ವೆಂಟ್. ಓಕೆ, ಇವು ಫಾರ್ಮುಲಾ ನೆನಪಿರಾಕ್ಬೇಕು. ಇದೊಂದು ಫಾರ್ಮುಲಾ ಮತ್ತು ಇದೊಂದು ಫಾರ್ಮುಲಾ ನೆನಪಿದ್ದು ಅಂತಂದ್ರೆ ನಾವು ಈ ಆರ್ ಎಲ್ ವಿ ಪಿ ಬೇಸಿಸ್ ಮೇಲೆ ಮೋಲಾರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ನಾವು ಲೆಟ್ ಅಸ್ ಗೋ ಟು ನ್ಯೂಮೆರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು ನೋಡ್ರಿ. ಇಲ್ಲಿ ದ ಫಸ್ಟ್ ಪ್ರಾಬ್ಲಮ್ ಈಸ್ ಏನೇನು ಅಂದಾರ ನೋಡ್ರಿ, ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ at a certain temperature is 0.85 bar. The vapor pressure of pure benzene at certain temperature is 0.85 bar when 0.5 gram of non-volatile solute is added to 39 gram of benzene, and they have given molar mass of benzene. Nodre, when 0.5 gram of non-volatile solute is added to 39 gram of benzene, the vapor pressure of solution is 0.845 bar. ಯಾವಾಗ ನಾನ್ ವಾಲಟೈಲ್ ಸೊಲ್ಯೂಟನ್ನು ಬೆಂಜಿನ್ಗೆ ಹಾಕಿದಾಗ ವೇಪರ್ ಪ್ರೆಷರ್ ಸೊಲ್ಯೂಷನ್ ಎಷ್ಟು ಬರ್ತೈತೆ ರೀ, 0.845 ಬರ್ತೈತಿ ಅಂತ ಅಂದಾರ. ಏನು ಕ್ಯಾಲ್ಕುಲೇಟ್ ಮಾಡೋದ ನೋಡ್ರಿ, ವಾಟ್ ಈಸ್ ದ ಮೋಲಾರ್ ಮಾಸ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್, ರೈಟ್. ಸೊ ಮೊದಲು ನೋಡ್ರಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮೊದಲ ಒಂದು ಸತಿ ಪ್ರಾಬ್ಲಮನ್ನು ಕ್ಲಿಯರಾಗಿ ಓದಿ ಆ ಕ್ವಶನನ್ನು ಡಿವೈಡ್ ಮಾಡ್ಕೋತ ಬರೋದು. ಡಿವೈಡ್ ಹೆಂಗಪ್ಪ ಅಂತಾರೆ, ಈ ಕ್ವಶನನ್ನು ಸಾಲ್ವ್ ಮಾಡೋಕ್ಕಿಂತ ಮೊದಲು ನಮಗೆ ಯಾವುದು ಸೊಲ್ಯೂಟ್ ಐತಿ ಮತ್ತು ಯಾವುದು ಸಾಲ್ವೆಂಟ್ ಐತಿ ಅಂತ ಗೊತ್ತಿರಾಕ್ಬೇಕು. ಓಕೆ, ನೋಡ್ರಿ ಮತ್ತೊಮ್ಮೆ ಓದೋಣ. ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ ಅಂದಾರೆ. ಸೊ ನಾವು ಹಿಯರ್ ಅವರ್ ಸಾಲ್ವೆಂಟ್ ಈಸ್ ಬೆನ್ಸಿನ್.
ಇಲ್ಲಿ ನಮ್ಗೆ ಏನು ಕೊಟ್ಟಾರ ಹೇಳ್ರಿ, ಬೆಂಜಿನ್ ಕೊಟ್ಟಾರ. ಸೊ ಬೆಂಜಿನ್ ಈಸ್ ಸಾಲ್ವೆಂಟ್. ವೇಪರ್ ಪ್ರೆಷರ್ ಆಫ್ ಬೆಂಜಿನ್ at certain temperature is 0.85 bar. Vapor pressure of benzene, nothing but vapor pressure of solvent. Vapor pressure of solvent is denoted as P0A. ಎಷ್ಟು ಕೊಟ್ಟಾರ? 0.85 ಬಾರ್ ಕೊಟ್ಟಾರ. 0.85 ಬಾರ್. ನೆಕ್ಸ್ಟ್ ಏನಂದಾರ ನೋಡ್ರಿ, when 0.5 gram of non volatile solute, 0.5 gram of non volatile solute is nothing but mass of solute. Mass of solute is denoted as WB. WB is equal to 0.5 gram. Solute is added to 39 gram of benzene. 39 gram of benzene ಅಂತಂದ್ರೆ benzene ಅಂದ್ರೆ solvent, ಅಂದ್ರೆ mass of solvent ಕೊಟ್ಟಾರ. Mass of solvent is denoted as WA. ಎಷ್ಟು ಕೊಟ್ಟಾರ ನೋಡ್ರಿ, 39 ಗ್ರಾಮ್ ಕೊಟ್ಟಾರ. ಮತ್ತು ಬ್ರಾಕೆಟ್ ಒಳಗೆ ಏನದ ನೋಡ್ರಿ, ಮೋಲಾರ್ ಮಾಸ್ ಆಫ್ ಬೆಂಜಿನ್ ಎಷ್ಟು ಕೊಟ್ಟಾರ, 78 ಗ್ರಾಮ್ ಪರ್ ಮೋಲ್. ಮೋಲಾರ್ ಮಾಸ್ ಆಫ್ ಬೆಂಜಿನ್ ಈಸ್ ನಥಿಂಗ್ ಬಟ್ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಈಸ್ ಈಕ್ವಲ್ ಟು ಎಷ್ಟು ರೀ, 78 ಗ್ರಾಮ್ ಪರ್ ಮೋಲ್. ಈ ನಾನ್ ವಾಲಟೈಲ್ ಸೊಲ್ಯೂಟನ್ನು ಹಾಕಿದಾಗ ಸೊಲ್ಯೂಷನ್ ವೇಪರ್ ಪ್ರೆಷರ್ ಎಷ್ಟಾಗೈತೆ ಅಂತ ಹೇಳಿದ್ದಾರೆ. ಸೊಲ್ಯೂಷನ್ ವೇಪರ್ ಪ್ರೆಷರ್ ಇಸ್ PA. ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಇಸ್ ಟೇಕನ್ ಆಸ್ PA. ಎಷ್ಟು ಬಂದದ್ದು ನೋಡ್ರಿ, 0.845 ಬಾರ್. 0.845 ಬಾರ್. ವಾಟ್ ಈಸ್ ದ ಮೋಲಾರ್ ಮಾಸ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್? ಮೋಲಾರ್ ಮಾಸ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್ ಅಂದ್ರೆ ಏನು ತಗೋಬೇಕ್ರಿ, MB. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ MB. ಸೊ ವಿ ನೋ ದಟ್ ದ ಫಾರ್ಮುಲಾ, ದೇರ್ ಫೋರ್ ಫಾರ್ಮುಲಾ ಏನೈತ್ರಿ, ಅಕಾರ್ಡಿಂಗ್ ಟು we know that according to relative lowering of vapor pressure, P0A minus PA divided by P0A, which is equal to WB into MB, sorry, WB into MA, WB into MA divided by MB into WA, MB into WA. Now let us substitute all the terms in this equation. P0 ಅಂದ್ರೆ ಎಷ್ಟಿದೆ ರೀ, 0.85. 0.85 minus PA ಎಷ್ಟು ಬಂದದ್ದು ನೋಡ್ರಿ, 0.845. 0.845 divided by P0 ಎಷ್ಟಿದೆ ರೀ, 0.85 equal to WB is how much? WB is 0.5 into MA is molar mass of solvent is given how much, 78 divided by MB. MB is nothing but, that is what we have to calculate, MB right as it is, into WA is weight of solvent. ಎಷ್ಟು ಕೊಟ್ಟಾರ, 39 ಕೊಟ್ಟಾರ. ಇನ್ನು ನಾವು ಸಿಂಪ್ಲಿಫೈ ಮಾಡೋಣ. ಸೊ ನಾವು ಥಿಯರಾಟಿಕಲ್ ಮಾಡುವಾಗ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಕ್ಯಾಲ್ಕುಲೇಟರ್. ನೋಡ್ರಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡೋಣ. 0.85 minus 0.845 is 0.005. 0.85 minus 0.845 is 0.005. 0.005 divided by 0.85 which is equal to, ಇಲ್ಲಿ ನೋಡ್ರಿ, 0.5 into 78, 0.5 into 78, 39. 39 divided by 39 gets cancels, 1 ಉಳಿತ, 1 divided by MB. ಓಕೆ, ನಾವು ಇದನ್ನು ಇನ್ನೊಮ್ಮೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಏನೈತೆ ನೋಡ್ರಿ, 0.005 divided by 0.85 equal to ಎಷ್ಟು ಬಂತ, 0.00588. 0.00588 which is equal to 1 divided by MB. ಈ ನಮಗೆ MB ಬೇಕಾಗೈತೆ. ಸೊ MB ಇಸ್ ಈಕ್ವಲ್ ಟು ಏನಾಗ್ತೈತೆ ನೋಡ್ರಿ, ಇಲ್ಲಿ MB ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ, ಈ ಟರ್ಮ್ ಇಲ್ಲಿ ಡಿನಾಮಿನೇಟರ್ ಬರ್ತದೆ, 1 ಡಿವೈಡ್ ಬೈ 0.00588. ಸೊ ಎಷ್ಟು ಆಗ್ತೈತೆ ನೋಡ್ರಿ, MB ಇಸ್ ಈಕ್ವಲ್ ಟು 1 divided by 0.00588. So this is 170.06. You can read it as 170 gram per mole. ನೋಡ್ರಿ, ಆನ್ಸರ್ ಮಾಡಿದ ಕೂಡಲೇ ಯೂನಿಟ್ ಅನ್ನ ಎಕ್ಸಾಕ್ಟ್ಲಿ ಬರಾಕ್ಬೇಕಾ. ಗ್ರಾಮ್ ಅಂತ ಬರೆದ್ರೆ ಮಾರ್ಕ್ಸ್ ಕಟ್ ಆಗ್ತಾವ. ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಗ್ರಾಮ್ ಪರ್ ಮೋಲ್. ಓಕೆ, ದಿಸ್ ಇಸ್ ದ ಆನ್ಸರ್. ನೌ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಏನದಾರ ನೋಡ್ರಿ, 5.8 gram of non-volatile solute. 5.8 gram of non-volatile solute was dissolved in 100 gram of carbon disulfide.
ಇದು CS2 ಈ ಥರ ಬರಬೇಕ್ರಿ, ಇಲ್ಲಿ 2 ಈ ಥರ ಬರಬೇಕು. 5.8 gram of non-volatile solute was dissolved in 100 gram of carbon disulfide and they have given molar mass of carbon disulfide. ಎಷ್ಟು ಕೊಟ್ಟಾರ? 76 gram per mole. The vapor pressure of solution was found to be 190 mmHg. So vapor pressure of solution ಕೊಟ್ಟಾರ, ಎಷ್ಟು ಕೊಟ್ಟಾರ? 190 mmHg. Calculate molar mass of solute. ನಾವು solute molar mass ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕು. Vapor pressure of pure carbon disulfide is 195 mmHg. ಓಕೆ, ಈಗ ಒಂದ್ಸತಿ ಓದಿದ್ದು ಇನ್ನು ಮತ್ತೆ ಡಿವೈಡ್ ಮಾಡಿ ಬರ್ಕೋತ್ ಬರೋಣ ಏನೇನು ಡಾಟಾ ಕೊಟ್ಟಾರ. ಫಸ್ಟ್ ಏನಂದಾರ ನೋಡ್ರಿ, 5.8 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್. 5.8 ಗ್ರಾಮ್ ಆಫ್ ನಾನ್ ವಾಲಟೈಲ್ ಸೊಲ್ಯೂಟ್ ಅಂತಂದ್ರೆ ವೇಟ್ ಆಫ್ ಸೊಲ್ಯೂಟ್ ಆರ್ ಮಾಸ್ ಆಫ್ ಸೊಲ್ಯೂಟ್ ಕೊಟ್ಟಾರ. WB is equal to 5.8 gram. Was dissolved in 100 gram of carbon disulfide. 100 gram of carbon disulfide is nothing but carbon disulfide is our solvent. So solvent mass kottare, ಎಷ್ಟು ಕೊಟ್ಟಾರ್ರಿ? 100 gram. So mass of solvent is denoted as WA. It is given as 100 gram. ಮತ್ತೇನಾದ ನೋಡ್ರಿ ಬ್ರಾಕೆಟ್ ಒಳಗಡೆ ಮೋಲಾರ್ ಮಾಸ್ ಕೊಟ್ಟಾರ. ಮೋಲಾರ್ ಮಾಸ್ ಆಫ್ ಕಾರ್ಬನ್ ಡೈಸಲ್ಫೈಡ್ they have given. Molar mass of carbon disulfide is nothing but molar mass of solvent. ಎಷ್ಟು ಕೊಟ್ಟಾರ? 76 gram per mole. 76 gram per mole. Next, the vapor pressure of solution was found to be, vapor pressure of solution ಅಂದ್ರೆ ಏನ್ರಿ? PA was found to be 190 mmHg. The vapor pressure of solution was found to be 190 mmHg. Calculate molar mass of solute. Molar mass of solute is denoted as MB. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕಾ. ಮತ್ತೇನಂದಾರ ನೋಡ್ರಿ, vapor pressure of pure carbon disulfide. Pure carbon disulfide is nothing but our solvent. Solvent is vapor pressure kottara 195 mmHg. The vapor pressure of solvent is denoted as P0A, which is 195 mmHg. So by using all this data, we have to calculate molar mass of solute. Now we know the formula. According to relative lowering of vapor pressure, the formula is P0A minus PA divided by P0A, which is equal to WB into MA divided by MB into WA. MB into WA. Now let us substitute the terms into this equation. ನೋಡ್ರಿ ಏನೇನು ಕೊಟ್ಟಾರ? P0A ಕೊಟ್ಟಾರ. P0A ಎಷ್ಟು ಕೊಟ್ಟಾರ? 195 ಕೊಟ್ಟಾರ. ಸಬ್ಸ್ಟಿಟ್ಯೂಟ್ ಮಾಡೋಣ. 195 ಮೈನಸ್ PA ಕೊಟ್ಟಾರ. ಎಷ್ಟು ಕೊಟ್ಟಾರಿ? 190 ಕೊಟ್ಟಾರ. 195 minus 190 divided by P0A is how much? 195. Okay, equal to WB ಕೊಟ್ಟಾರ. WB ಎಷ್ಟು ಕೊಟ್ಟಾರಿ? 5.8 gram into MA. MA is nothing but molar mass of solvent. ಎಷ್ಟು ಕೊಟ್ಟಾರ? 76. Molar mass of solvent is taken as 76 divided by MB. ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕಾ. Keep MB as it is into WA. WA is our weight of solvent. ಎಷ್ಟು ಕೊಟ್ಟಾರ್ರಿ? 100 gram ಕೊಟ್ಟಾರ. ಇಲ್ಲಿ 100 gram ಸಬ್ಸ್ಟಿಟ್ಯೂಟ್ ಮಾಡೋಣ. ನಾವು ಸಿಂಪ್ಲಿಫೈ ಮಾಡೋಣ ನೋಡ್ರಿ. 195 minus 190 is 5. 5 divided by 195. Let us use calculator. 5 divided by 195. So 5 divided by 195 is 0.0256. 0.0256 equal to 5.8 into 76 divided by 100. 5.8 into 76 divided by 100. So this will be 4.408. 4.408 divided by ಯಾವ ಟರ್ಮ್ ಉಳಿತಿಲ್ರಿ? MB ಉಳಿತ. ಈಗ ನಾವು MB ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕಾ. ಟೇಕ್ ದಿಸ್ MB ಟರ್ಮ್ ಟು ದಿಸ್ ಸೈಡ್ ಆ್ಯಂಡ್ 0.0256 RHS. ಏನಾಗ್ತದೆ ನೋಡ್ರಿ ಈಗ? MB is equal to 4.408 divided by 0.0256. ಇನ್ನು ಸಿಂಪ್ಲಿಫೈ ಮಾಡೋಣ. 4.408 divided by 0.0256. So the final answer will be MB is equal to 172.18. 172.18 gram per mole. ನೋಡ್ರಿ ಯೂನಿಟ್ ಬರೆಯಬೇಕು. This is the final answer of this problem. Okay. Now let us go to next problem. Next ಏನಂದಾರ ನೋಡ್ರಿ ಇಲ್ಲಿ. The next problem,
ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ ಈಸ್ 200 mm of Hg, millimeter of mercury. ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ ಕೊಟ್ಟಾರ. ನೆಕ್ಸ್ಟ್ ಏನಂದಾರ ನೋಡ್ರಿ, 2 ಗ್ರಾಮ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್, 2 ಗ್ರಾಮ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್ ಇನ್ 78 ಗ್ರಾಮ್ ಆಫ್ ಬೆನ್ಸಿನ್. ಇಲ್ಲಿ ಮತ್ತೆ ಡಿವೈಡ್ ಮಾಡ್ಕೊಳ್ಳೋಣ. ಸೊಲ್ಯೂಟ್ ಯಾವುದು ಸಾಲ್ವೆಂಟ್ ಯಾವುದು ನಮಗೆ ಇಲ್ಲಿ ಗೊತ್ತಾಯ್ತು. ಏನಂದಾರ್ರಿ, ನಾನ್ ವೊಲಟೈಲ್ ಸೊಲ್ಯೂಟನ್ನು ಬೆನ್ಸಿನ್ ಒಳಗಡೆ ಆ್ಯಡ್ ಮಾಡಿದಾರ ಅಂತಂದ್ರೆ ಬೆನ್ಸಿನ್ ಈಸ್ ಸಾಲ್ವೆಂಟ್. ಓಕೆ, ಹಾಂ, ಇನ್ನು ನಾವು ಡಾಟಾ ಬರ್ಕೋತ ಬರೋಣ. ಏನದ ನೋಡ್ರಿ, ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್. ವೇಪರ್ ಪ್ರೆಷರ್ ಆಫ್ ಬೆನ್ಸಿನ್ ಈಸ್ ನಥಿಂಗ್ ಬಟ್ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್. ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಈಸ್ ಡಿನೋಟೆಡ್ ಆಸ್ P0A. ಎಷ್ಟು ಕೊಟ್ಟಾರ್ರಿ, 200 mmHg. ನೆಕ್ಸ್ಟ್ ಮತ್ತೇನಂದಾರ್ರಿ, 2 ಗ್ರಾಮ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್. 2 ಗ್ರಾಮ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ಸೊಲ್ಯೂಟ್. ಮಾಸ್ ಆಫ್ ಸೊಲ್ಯೂಟ್ ಈಸ್ ಡಿನೋಟೆಡ್ ಆಸ್ WB. ಎಷ್ಟು ಕೊಟ್ಟಾರ, 2 ಗ್ರಾಮ್ of non-volatile solute in 78 gram of benzene. 78 gram of benzene is nothing but mass of solvent. Mass of solvent is denoted as WA. Yes, kotar nodri, 78 gram. Has vapor pressure of 195 mmHg. ನಾನ್ ವೊಲಟೈಲ್ ಸೊಲ್ಯೂಟ್ ಅನ್ನ ಬೆನ್ಸಿನ್ ಒಳಗೆ ಹಾಕಿದ ಕೂಡಲೇ ಏನು ಸೊಲ್ಯೂಷನ್ ಆಗ್ತಿತ್ರಲ್ಲ ಆ ಸೊಲ್ಯೂಷನ್ ವೇಪರ್ ಪ್ರೆಷರ್ ಎಷ್ಟು ಬಂದೈತ್ರಿ, 195 mmHg. The vapor pressure of solution is denoted as PA. ಎಷ್ಟು ಬಂದೈತೆ ನೋಡ್ರಿ, 195 mmHg. Okay, next calculate the molar mass of solute. Molar mass of solute ಅಂದ್ರೆ we have to calculate MB. MB is nothing but molar mass of solute. ಮತ್ತೆ ಮುಂದೆ ಏನು ಕೊಟ್ಟಾರ ನೋಡ್ರಿ, molar mass of benzene they have given. Molar mass of benzene is nothing but molar mass of solvent. Molar mass of solvent is denoted as MA. MA is equal to 78 gram per mole. 78 gram per mole. Okay, now let us substitute all these terms in the formula of RLVP. ಏನೈತೆ ನೋಡ್ರಿ, the formula of relative lowering of vapor pressure, P0A minus PA divided by P0A, which is equal to WB into MA divided by MB into WA. Now P0A is given how much, 200 minus PA is how much, 195 divided by P0A is 200 equal to WB is how much, 2 gram into MA is nothing but molar mass of solvent. ಎಷ್ಟು ಕೊಟ್ಟಾರ, 78 divided by MB ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕಾ, keep MB as it is into WA is weight of solvent. ಎಷ್ಟು ಕೊಟ್ಟಾರ ನೋಡ್ರಿ, 78 ಕೊಟ್ಟಾರ. Now 78 gets cancels. 200 minus 195 is 5. 5 divided by 200. 5 divided by 200 which is equal to ಇಲ್ಲೇನು ಬಂತ ಹೇಳ್ರಿ, 2 as it is ಉಳಿತ 2 divided by MB. ಓಕೆ, 5 by 200 ಅಂದ್ರೆ ಎಷ್ಟು ಆಗ್ತದೆ ಹೇಳ್ರಿ, 5 ones are 540s. ಓಕೆ, now MB is equal to 2 ಮತ್ತು 40 ಎರಡು ಮಲ್ಟಿಪ್ಲೈ ಆಗ್ತಾವ. 40 into 2 is nothing but 80 gram per mole. So the final answer is 80 gram per mole. This is the molar mass of solute which is responsible for decrease in the vapor pressure from 200 mmHg to 195 mmHg. Okay, now let us go to next problem. Next ಯಾವ್ದು ನೋಡ್ರಿ, ಕ್ಯಾಲ್ಕುಲೇಟ್ ಮಾಸ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್. ಇಲ್ಲಿ ಮೋಲಾರ್ ಮಾಸ್ ಅಂದಿಲ್ಲ, ಜಸ್ಟ್ ಏನಂದಾರ ಹೇಳ್ರಿ, ಮಾಸ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್. ಮಾಸ್ ಆಫ್ ನಾನ್ ವೊಲಟೈಲ್ ಸೊಲ್ಯೂಟ್ ಇಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ WB. ಓಕೆ, ಬ್ರಾಕೆಟ್ನಾಗ ಏನು ಕೊಟ್ಟಾರ ನೋಡ್ರಿ, ಮೋಲಾರ್ ಮಾಸ್ ಆಫ್ ದ್ಯಾಟ್ ಸೊಲ್ಯೂಟ್ ದೇ ಹ್ಯಾವ್ ಗಿವನ್. ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಕೊಟ್ಟಾರ ಅಂದ್ರೆ 40 ಗ್ರಾಮ್ ಪರ್ ಮೋಲ್. ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಈಸ್ ಡಿನೋಟೆಡ್ ಆಸ್ MB. ಎಷ್ಟು ಕೊಟ್ಟಾರ್ರಿ, 40 ಗ್ರಾಮ್ ಪರ್ ಮೋಲ್. ನೆಕ್ಸ್ಟ್ ವಿಚ್ ಶುಡ್ ಬಿ ಡಿಸಾಲ್ವ್ಡ್ ಇನ್ 114 ಗ್ರಾಮ್ ಆಫ್ ಆಕ್ಟೇನ್. ಅಂದ್ರೆ ಈ ನಾನ್ ವೊಲಟೈಲ್ ಸೊಲ್ಯೂಟ್ ಅನ್ನ ಆಕ್ಟೇನ್ ಒಳಗಡೆ ಡಿಸಾಲ್ವ್ ಮಾಡಿದಾರ. ಸೊ ಆಕ್ಟೇನ್ ಈಸ್ ಅವರ್ ಸಾಲ್ವೆಂಟ್. ಆ ಸಾಲ್ವೆಂಟ್ ವೇಟ್ ಕೊಟ್ಟಾರ, ಮಾಸ್ ಕೊಟ್ಟಾರ. ಎಷ್ಟು ಕೊಟ್ಟಾರೆ, 114 ಗ್ರಾಮ್. ಮಾಸ್ ಆಫ್ ಸಾಲ್ವೆಂಟ್ ಈಸ್ ರಿಟರ್ನ್ ಆಸ್ WA ವಿಚ್ ಇಸ್ ಈಕ್ವಲ್ ಟು ಹೌ ಮಚ್, 114 ಗ್ರಾಮ್. ನೆಕ್ಸ್ಟ್ ಏನಂದಾರ ನೋಡ್ರಿ, 114 ಗ್ರಾಮ್ ಆಫ್ ಆಕ್ಟೇನ್ ಟು ರೆಡ್ಯೂಸ್ ಇಟ್ಸ್ ವೇಪರ್ ಪ್ರೆಷರ್ ಟು 80%. ಅಂದ್ರೆ ನೋಡ್ರಿ, what is the mass of solute which should be dissolved in 114 gram of octane so that its vapor pressure reduces to 80%. ಅಂತಂದ್ರೆ
ಈ ಎಷ್ಟು ಅಮೌಂಟ್ ಆಫ್ ಸೊಲ್ಯೂಟನ್ನು ನಾವು 114 ಗ್ರಾಮ್ ಆಫ್ ಆಕ್ಟೇನ್ ಒಳಗಡೆ ಹಾಕಿದಾಗ ಆ ಸೊಲ್ಯೂಷನ್ ವೇಪರ್ ಪ್ರೆಷರ್ 80% ಡಿಕ್ರೀಸ್ ಆಗ್ತೈತಿ ಅಂತೇಳಿ ಕೇಳಿದಾರೆ. ಸೊ ಡಿಕ್ರೀಸ್ ಇನ್ ವೇಪರ್ ಪ್ರೆಷರ್ ಇಸ್ ಹೌ ಮಚ್? 80%. ಹೌದಾ? ಈಗ ನೋಡ್ರಿ ಫಾರ್ಮುಲಾ ಬರೀ ನಾವಿಲ್ಲಿ RLVP ಫಾರ್ಮುಲಾ ಏನ್ರಿ? P0A ಮೈನಸ್ PA ಡಿವೈಡೆಡ್ ಬೈ P0A ವಿಚ್ ಇಸ್ ಈಕ್ವಲ್ ಟು WB ಇಂಟು MA. ನೋಡ್ರಿ ನಾ ಎವ್ರಿ ಪ್ರಾಬ್ಲಮ್ ಒಳಗಡೆ ಫಾರ್ಮುಲಾ ಬರೆಯದೇನಪ್ಪ ಅಂತಂದ್ರೆ ಈಗ ನಿಮಗೆ ಅದು ನೆನಪು ಉಳಿದಿರಬಹುದು ಅಂತ ಅನ್ಕೋತೇನೋ. ಸೊ ದಿಸ್ ಇಸ್ ದ ಫಾರ್ಮುಲಾ ವಿಲ್ ಹೆಲ್ಪ್ ಅಸ್ ಟು ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಯೂಸಿಂಗ್ RLVP. ಈಗ ಡಿಕ್ರೀಸ್ ಇನ್ ವೇಪರ್ ಪ್ರೆಷರ್, ಡಿಕ್ರೀಸ್ ಇನ್ ವೇಪರ್ ಪ್ರೆಷರ್ ಎಷ್ಟು ಡಿಕ್ರೀಸ್ ಆಗೈತೆ ರೀ? 80% ಡಿಕ್ರೀಸ್ ಆಗೈತೆ. ಅಂದ್ರೆ ಇನಿಷಿಯಲ್ ಪ್ರೆಷರ್ ಎಷ್ಟಿತ್ತು ಅಂದಂಗೆ ಆತ್ರಿ? ವೇಪರ್ ಪ್ರೆಷರ್ 100% ಇತ್ತು, ಅದರಿಂದ ಎಷ್ಟು ರೆಡ್ಯೂಸ್ ಆಗೈತೆ ಹೇಳ್ರಿ? 80%. ಅಂತಂದ್ರೆ ಉಳಿತೈತೆ ರೀ. ಅಂದ್ರೆ ಲೋವರಿಂಗ್ ಇನ್ ವೇಪರ್ ಪ್ರೆಷರ್ ಅಂದ್ರೆ ಡೆಲ್ಟಾ ಪಿ. ಡೆಲ್ಟಾ ಪಿ ಅಂದ್ರೆ ಹೆಂಗೆ ತೆಗಿತೀರಿ? 100 ಮೈನಸ್ 80. ಸೊ ಲೋವರಿಂಗ್ ಇನ್ ವೇಪರ್ ಪ್ರೆಷರ್ ಇಸ್ ಹೌ ಮಚ್? 20. ಓಕೆ, ಅಂದ್ರೆ P0A ಮೈನಸ್ PA ಅಂದ್ರೆ ಡೆಲ್ಟಾ ಪಿನ ಅಂದಂಗೆ. ಸೊ P0A ಮೈನಸ್ PA ಇಸ್ ಹೌ ಮಚ್ ನಾವು? 20. ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ದೇರ್ ಫೋರ್ P0A ಮೈನಸ್ PA ಇಸ್ ಹೌ ಮಚ್? 20. 20 ಡಿವೈಡೆಡ್ ಬೈ P0A ಅಂತಾರೆ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಎಷ್ಟು ಐತೆ ರೀ? 100. ಅಂದ್ರೆ 20 ಡಿವೈಡೆಡ್ ಬೈ 100 ಈಕ್ವಲ್ ಟು WB. that is what we have to calculate. Keep WB as it is into MA. MA is nothing but molar mass of solvent. molar mass of solvent ನಾವು ತಗೊಳಕ್ ಬೇಕಾ? ಸಾಲ್ವೆಂಟ್ ಯಾವ್ದು ಕೊಟ್ಟಾರ ನೋಡ್ರಿ ಇಲ್ಲಿ? ಆಕ್ಟೇನ್. ಆಕ್ಟೇನ್ ಹ್ಯಾಸ್ ಹೌ ಮೆನಿ ಕಾರ್ಬನ್ ಆಟಮ್ಸ್? 8 ಕಾರ್ಬನ್ ಆಟಮ್ಸ್. C8, right? C8 and H18. so the molecular formula of octane is C8 and H18. ನೋಡ್ಬೋದು ನೀವು ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತೆ ನೋಡ್ರಿ? atomic mass of carbon is 12 into 8 96 plus 18 ಅಂದ್ರೆ ಇದು ಎಷ್ಟು ಬರ್ತೈತಪ್ಪ ಅಂತಂದ್ರೆ 114 ಗ್ರಾಮ್ ಪರ್ ಮೋಲ್ ಬರ್ತೈತಿ. ಸೊ ಮೋಲಾರ್ ಮಾಸ್ ಆಫ್ ಆಕ್ಟೇನ್ ಇಸ್ ಆಲ್ಸೋ 114 ಗ್ರಾಮ್. ಇಲ್ಲಿ ಬರೆಯೋಣ 114 ಡಿವೈಡೆಡ್ ಬೈ MB ಕೊಟ್ಟಾರ. ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಎಷ್ಟು ಕೊಟ್ಟಾರ ರೀ? 40 ಕೊಟ್ಟಾರ. 40 ಇಂಟು WA ಇಸ್ ವೇಟ್ ಆಫ್ ಸಾಲ್ವೆಂಟ್. ಸಾಲ್ವೆಂಟ್ ಎಷ್ಟು ಐತ್ರಿ? 114 ಐತಿ. okay, now 20 divided by 100 is nothing but 21s are 20, 5s are ಅಂದ್ರೆ ಎಷ್ಟು ಬಂತ ಹೇಳಿದ? 1 divided by 5 which is equal to 114 and 114 gets cancels. ಉಳಿತೇನ್ರಿ ಇಲ್ಲಿ? WB divided by 40. ನೋಡ್ರಿ 5 ಒಂದ್ಲೆ 5 ಎಂಟ್ಲೆ. ಸೊ ದೇರ್ ಫೋರ್ WB is equal to 8 gram. so the mass of that non-volatile solute, right, by which vapor pressure is reduced to 80% is that ಎಷ್ಟು ಪ್ರೆಸೆಂಟ್ ಐತ್ರಿ? 8 ಗ್ರಾಮ್ ಐತಿ ಅಂದ. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೌ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ ಇಲ್ಲಿ? ದ ವೇಪರ್ ಪ್ರೆಷರ್ ಆಫ್ ವಾಟರ್ ಈಸ್ 12.3 kilopascal. ವೇಪರ್ ಪ್ರೆಷರ್ ಆಫ್ ವಾಟರ್ ಅಂದ್ರೆ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಕೊಟ್ಟಾರ. ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಎಷ್ಟು ರೀ? P0A is equal to 12.3 kilopascal. 12.3 kilopascal at 300 Kelvin. Calculate vapor pressure of 1 molal solution. Calculate vapor pressure of 1 molal solution. 1 molal solution is nothing but vapor pressure of solution ಅಂದ್ರೆ PA ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕಾ? ಸೊಲ್ಯೂಷನ್ ಯಾವ್ದು ಅಂತ ಹೇಳ್ರಿ? 1 molal solution. 1 molal solution of non-volatile solute in it. 1 molal solution. 1 molal solution ಅಂತಂದ್ರೆ molal is the unit of molality. How to describe this 1 molal solution? 1 molal solution is nothing but 1 mole of solute. 1 mole of solute present in 1 mole of solute present in 1 kg of solvent. 1 kg of solvent or 1000 gram of solvent. Solvent ಯಾವ್ದೈತ್ರಿ ಇಲ್ಲಿ? ವಾಟರ್ ಕೊಟ್ಟಾರ. ಸೊ 1 mole of solute present in 1000 gram of water. ಓಕೆ, ಈಗ 1 mole of solute ಅಂತಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಕೊಟ್ಟಾರ ಅಂದಂಗೆ ಆಯ್ತಿರಲ್ಲ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಈಸ್ ಡಿನೋಟೆಡ್ ಆಸ್ NB. NB ಈಕ್ವಲ್ ಟು 1 ಐತಿ. ಇನ್ನು ನಾವು NA ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಬೇಕು. ವೇರ್ NA ಇಸ್ ಕಾಲ್ಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. ಹೌ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್? ಮಾಸ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ಇಟ್ಸ್ ಮೋಲಾರ್ ಮಾಸ್. ಮಾಸ್ ಆಫ್ ಸಾಲ್ವೆಂಟ್ ಎಷ್ಟು ಕೊಟ್ಟಾರ? 1000 ಗ್ರಾಮ್ ಕೊಟ್ಟಾರ. 1000 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಸಾಲ್ವೆಂಟ್ ಯಾವ್ದ್ರಿ? ವಾಟರ್. ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಇಸ್ ಹೌ ಮಚ್? 18.
ನೀವು 1000 ಡಿವೈಡೆಡ್ ಬೈ 18 ಮಾಡಿರಪ್ಪ ಅಂತಂದ್ರೆ ಯು ವಿಲ್ ಗೆಟ್ 55.5 moles. ಓಕೆ ಹಾಂ, ಇನ್ನೇನು ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕು ಹೇಳ್ರಿ ನಾವಿಲ್ಲಿ ಪಿ ಎ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ ಬೇಕು. ಸೊ ವಿ ನೋ ದ ಫಾರ್ಮುಲಾ ಆಫ್ ಆರ್ ಎಲ್ ವಿ ಪಿ, ದಟ್ ಈಸ್ ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ ವಿಚ್ ಇಸ್ ಈಕ್ವಲ್ ಟು ಅನದರ್ ಫಾರ್ಮ್ ಯಾವ್ದು ಹೇಳ್ರಿ, ಎನ್ ಬಿ ಡಿವೈಡೆಡ್ ಬೈ ಎನ್ ಎ. ನೀವು ಬೇಕಾದ್ರೆ ಲಾಸ್ಟ್ ಸ್ಲೈಡ್ ತೆಗೆದು ನೋಡ್ರಿ, ಎನ್ ಬಿ ಡಿವೈಡೆಡ್ ಬೈ ಎನ್ ಎ, ದಿಸ್ ಇಸ್ ಅನದರ್ ಫಾರ್ಮ್ ಆಫ್ ಆರ್ ಎಲ್ ವಿ ಪಿ. ಇದನ್ನ ಬರ್ದೇವು. ಪಿ ನಾಟ್ ಎಸ್ ಕೊಟ್ಟಾರ್ರಿ 12.3 ಮೈನಸ್, ನಾವು ನೋಡ್ರಿ ಆನ್ಸರನ್ನು ಕಿಲೋ ಪಾಸ್ಕಲ್ ಒಳಗಡೆ ಇಡೋಣ. 12.3 ಮೈನಸ್ ಪಿ ಎ ಓನ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿತ್ತು, ಡಿವೈಡೆಡ್ ಬೈ ಪಿ ನಾಟ್ ಅಂದರೆ ಎಷ್ಟು ರೀ 12.3 equal to ಎನ್ ಬಿ is how much 1 and ಎನ್ ಎ is how much 55.5. ಓಕೆ, ನಾವು ಸಿಂಪ್ಲಿಫೈ ಮಾಡೋಣ. 23.5 ಈ ಸೈಡ್ ತೊಗೊಂಡ್ರೆ ಅಂದ್ರೆ ಏನಾಗ್ತದೆ ನೋಡ್ರಿ, ಈಗ 12.3 ಮೈನಸ್ ಪಿ ಎ ಇಸ್ ಈಕ್ವಲ್ ಟು 12.3 divided by 55.5, cross multiplication. Now 12.3 divided by 55.5 will be 12.3 divided by 55.5. This will be 0.221. 12.3 minus PA is equal to 0.221. Now PA ಈ ಸೈಡ್ ತಗೋರಿ, 0.221 ಈ ಸೈಡ್ ತಗೋರಿ. Therefore 12.3 minus 0.221 which is equal to PA. 12.3 minus 0.221. So the final answer is 12.079. Therefore PA is equal to 12.079 kilopascal. Okay, this is the answer of this question. Okay, so these are the some numericals based on relative lowering of vapor pressure. In the next videos we will discuss about another colligative properties and problems based on those colligative properties. Okay, thank you.